ಹ್ಞೂ. ಹಲೋ ಸ್ನೇಹಿತರೆ, ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತಿನ ಮಾಹಿತಿ ಬಂದು ಏನಾಯ್ತಪ್ಪ ಅಂತ ಹೇಳಿದ್ರೆ, ತಳಿ ಒಂದು ಸುಮ್ಮನೆ ಎಕ್ಸ್ಪ್ಲನೇಷನ್ ಕೊಡೋಣ ಅಂತ ಬರೀ ಸಾಹೋ ಬಾಹೋ ಅಂದ್ಕೊಂಡೆ ಇದ್ದೋದೆ. ಸ್ವಲ್ಪ ಇವತ್ತು ಬಂದು ಇಲ್ಲೇ ಹಿಂಗೆ ಅಡ್ಡಾಡ್ಕೊಂಡು ಬರ್ತಾ ಇದ್ದೆ, ನಿಮಗೋಸ್ಕರ ಏನೋ ಕಂಟೆಂಟ್ ಹುಡ್ಕೋಣ ಅಂತ. ಸೊ ಇವತ್ತಿರೋ ಅಂಥ ತಳಿ ಯಾವುದಪ್ಪ ಅಂತ ಹೇಳಿದ್ರೆ, ಕ್ಲಾಸ್ ಅವ್ರದ್ದು ಅಂಬರೀಷ ತಳಿ. ಇಲ್ಲಿ ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ನೋಡೋದಾದರೆ ಪರವಾಗಿಲ್ಲ, ಇಲ್ಲಿ ಗಮನಿಸ್ತಿರ್ಬೋದು ಈ ರೇಂಜ್ಗೆ ಇದೆ. ಕಾಯಿ ಸೈಜು ಎಲ್ಲ ಚೆನ್ನಾಗೇ ಇದೆ. ಇನ್ನೇನು ಪಿಕ್ಕಿಂಗು ಸ್ಟೇಜು ಇನ್ನೊಂದು ವಾರದಲ್ಲೇ ಶಾಂಪಲ್ ಆಗೋ ಚಾನ್ಸಸ್ಸು ಎಲ್ಲ ಇದೆ. ನಾವು ಮುಖ್ಯವಾಗಿ ಇವತ್ತು ಮಾಹಿತಿ ಏನಪ್ಪ ಕೊಡೋಕೆ ಬಂದಿರೋದು ಅಂತ ಹೇಳಿದ್ರೆ, ಈಗ ಮಳೆಗಾಲ ಆಗಿರೋ ಕಾರಣಕ್ಕೆ ಒಂದು ಸ್ವಲ್ಪ ಗಿಡಗಳಿಗೆ ಎಲ್ಲ ಗೊತ್ತಿರ್ಬೋದು ರೋಗಗಳು ಅದೆಲ್ಲ ಜಾಸ್ತಿ ಇರ್ತದೆ. ಮೊದಲನೇದಾಗಿ ಕಾಡೋ ರೋಗ ನಿಮಗೆ ಹೇಳ್ಬೇಕಂತ ಹೇಳಿದ್ರೆ, ತೇವಾಂಶ ಸ್ವಲ್ಪ ಜಾಸ್ತಿ ಆಯ್ತು ಅಂದರೆ ಅರ್ಲಿ ಬ್ಲೈಟ್ ಅಂತ ಸ್ಟಾರ್ಟ್ ಆಗ್ತದೆ, ಅಂದರೆ ಪ್ರಾಥಮಿಕ ಅಂಗಮಾರಿ ಅಂತಾರೆ. ಅದಾದಮೇಲೆ ಬಂದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಯ್ತು ಅಂದರೆ ಮಳೆ ತೇವಾಂಶ ಲೇಟ್ ಬ್ಲೈಟ್ ಅಂತಾರೆ, ಅದು ಅಂಗಮಾರಿ. ಸೊ ಇವೆಲ್ಲ ಬಂದು ಮಳೆಗಾಲದಲ್ಲಿ ಸರ್ವೇ ಸಾಮಾನ್ಯ. ಇದ್ರ ಜೊತೆಗೆ ಇನ್ನೂ ಒಂದು ಹಾರ್ಡ್ ಮಾಡ್ಕೊಳೋದಾದರೆ ಬ್ಯಾಕ್ಟೀರಿಯಲ್ ಪ್ರಾಬ್ಲಮ್, ಬ್ಯಾಕ್ಟೀರಿಯಲ್ ಇದು ಬರ್ತದಲ್ವ ಸ್ಪಾಟ್ಸು, ಸೊ ಅಂಥವು ಇರ್ತದೆ. ಸೊ ಈ ಒಂದು ತೋಟದಲ್ಲಿ ಬಂದು ನಾನು ನೋಡ್ದಂಗೆ ಏನು ಆ ರೀತಿಯಾದ ಬ್ಲೈಟ್ ಪ್ರಾಬ್ಲಮ್ ಆಗಲಿ ಅಂಥದ್ದೆಲ್ಲ ಏನೂ ಇಲ್ಲ. ಒಂದು ನೀಟಾಗಿ ಮೇಂಟೆನೆನ್ಸ್ ಅನ್ನೋದು ಮಾಡಿರ್ತಾರೆ. ಇನ್ನು ಅಂಬರೀಷ ತಳಿ ಬಗ್ಗೆ ನಾನು ಫಸ್ಟ್ ಟೈಮ್ ಇಲ್ಲಿ ನೋಡ್ತಿರೋದು, ನಾನು ಬೆಳೆದಿರಲಿಲ್ಲ. ಬಟ್ ನೋಡೋಣ ಯಾವ ರೀತಿ ಇದೆ ಫ್ರೂಟ್ ಸೆಟ್ಟಿಂಗ್ ಅಂತೆಲ್ಲ ಬಂದಿದ್ದು. ಇಲ್ಲಿ ಗಮನಿಸ್ತಿರ್ಬೋದು ಫ್ಲವರ್ ಡ್ರಾಪ್ ಅನ್ನೋದು ಒಂದು ಸ್ವಲ್ಪ ಆಗಿದೆ. ಅದನ್ನೇ ಇದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ವಾತಾವರಣ ಬಂದು ಏರ್ಪೇರ್ ಆಗ್ತಾ ಇರುತ್ತಲ್ವ. ಸೊ ಮಳೆ ಒಂದು ಸ್ವಲ್ಪ ದಿನ ಇತ್ತು, ಒಂದು 5 ದಿನ 10 ದಿನವರೆಗೂ ಒಂದು ಸ್ವಲ್ಪ ಮಳೆ ಇತ್ತು. ಅದಾದ ನಂತರ ಸ್ವಲ್ಪ ಬಿಸಿಲು ಬಂತು ಮತ್ತೆ. ಅದಾದಮೇಲೆ ಮತ್ತೆ ಈಗೇನಾಗಿದೆ, ಮೋಡ ವಾತಾವರಣ, ಗಾಳಿ ಬೀಸ್ತಾ ಇದೆ. ಸೊ ಇದೆಲ್ಲ ಸೇರ್ಕೊಂಡು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಫ್ಲವರ್ ಡ್ರಾಪ್ ಅನ್ನೋದು ತೇವಾಂಶಗಳಿಗೆ ಹಾಗೆ ಆಗುತ್ತೆ. ಬಟ್ ರೋಗದ ವಿಚಾರಕ್ಕೆ ಬಂದಾಗ ರೋಗ ಏನೂ ಇಲ್ಲ, ಹತೋಟಿಯಲ್ಲಿದೆ. ಇನ್ನು ಕಾಯಿ ಸೈಜೂ ಅಷ್ಟೇ ಚೆನ್ನಾಗೇ ಇದೆ. ಇನ್ನು ನಿಮ್ಗೇನು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಇನ್ನು ರೋಗಗಳ ವಿಚಾರಕ್ಕೆ ಬಂದಾಗ ಒಂದು ಸ್ವಲ್ಪ ಗಮನ ಹರಿಸ್ಕೊಳ್ಳಿ. ಯಾಕಪ್ಪ ಅಂತ ಹೇಳಿದ್ರೆ ರೋಗ ಬಂದು ಇನ್ಫೆಕ್ಟ್ ಆಗಿಬಿಟ್ಮೇಲೆ ಆಮೇಲೆ ಸ್ಪ್ರೇ ಮಾಡೋಕ್ಕೆ ಹೋದ್ರೂ ಒಂದು ಸ್ವಲ್ಪ ಸ್ಪ್ರೆಡ್ ಆಗಿರೋದೆಲ್ಲ ಗಿಡ ಹಾಳಾಗ್ತದೆ. ಪ್ರಾಥಮಿಕವಾಗಿ ನಿಮಗೆ ಸ್ಟಾರ್ಟಿಂಗಲ್ಲಿ ಪ್ರಾಥಮಿಕ ಅಂಗಮಾರಿ ಅನ್ನೋ ಸ್ಟೇಜ್ ಏನಿದೆ, ಆ ಸ್ಟೇಜಲ್ಲೇ ಬಂದು ಒಂದು ಸ್ವಲ್ಪ ಹತೋಟಿಗೆ ತೊಗೊಂಡ್ಬಿಡ್ಬೇಕು. ಇನ್ನು ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಈ ಮಳೆ ವಾತಾವರಣ ಪ್ರಿಡಿಕ್ಷನ್ನು ಏನು ಈ ಗೂಗಲಲ್ಲಿ ಅಥವಾ ಯಾವುದ್ರಲ್ಲಾದರೂ ತೋರಿಸುತ್ತಲ್ವಾ, ಸೊ ಇಷ್ಟು ದಿನ ಮಳೆ ಬರುತ್ತೆ, ಆ ಥರ ಟೈಮಲ್ಲಿ ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಪ್ರಿವೆಂಟಿವ್ ಸ್ಪ್ರೇ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಬರ್ದಿರ ಇರೋ ಥರ ಒಂದು ಸ್ಪ್ರೇ ಕೊಟ್ಬಿಡಬೇಕು, ರೋಗ ಬರ್ದಿರೋ ಥರ. ಸೊ ಇದನ್ನು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮಳೆಗಾಲದಲ್ಲಿ ಮಳೆ ಟೈಮಲ್ಲಿ ಮತ್ತು ಇದ್ರ ಟೈಮಲ್ಲಿ ಒಂದು ಸ್ವಲ್ಪ ಗಿಡಕ್ಕೆ ತಡ್ಕೊಳ್ಳೋ ಅಂಥ ಶಕ್ತಿ ಇರ್ತದೆ. ಪ್ರಿವೆಂಟಿವ್ ಅಂತ ಹೇಳಿಬಿಟ್ಟು ನಾವು ಕೊಟ್ಬಿಟ್ರೆ, ಅದಾದಮೇಲೆ ಏನಪ್ಪ ಅಂತ ಹೇಳಿದ್ರೆ ಮಳೆ ನಿಂತಿದ ತಕ್ಷಣ ಇಮಿಡಿಯೇಟಾಗಿ ಏನು ಮಾಡಬೇಕು, ನೀವು ಇನ್ನೊಂದು ಸ್ಪ್ರೇ ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಅಕಸ್ಮಾತ್ ಬಿದ್ದಿರೋ ರೋಗ ಬಂದು ಕ್ಯೂರ್ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಕೊಡೋವಂಥ ಪ್ರಿವೆಂಟಿವ್ ಸ್ಪ್ರೇ ಸ್ವಲ್ಪ ಕಡಿಮೆ ಬಜೆಟ್ದಾಗ ಕೊಟ್ಕೋಬೋದು. ನೀವು ಒಂದು ಸಿಸ್ಟಮ್ಯಾಟಿಕ್ ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಮಿಕ್ಸ್ ಕೊಡ್ಬೋದು. ಅದ್ರ ಜೊತೆಗೆ ನೀವು ನೆಕ್ಸ್ಟ್ ಮಳೆ ನಿಂತಿದ ತಕ್ಷಣ ಒಂದು ಸ್ವಲ್ಪ ಹೈಯರ್ ಎಂಡ್ ಆಕ್ರೋಬ್ಯಾಟು ಆ ರೀತಿ ಒಂದು ಇದರಲ್ಲಿ ಬರೋವಂಥದ್ದನ್ನು ಕೊಟ್ಕೊಂಡ್ರೆ ಉತ್ತಮವಾಗಿರ್ತದೆ. ಇನ್ನು ಮುಖ್ಯವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕೆಲವೊಬ್ಬರು ಏನು ಅನ್ಕೊತಾರೆ, ಇದು ಮೆಗ್ನೀಷಿಯನ್ ಡಿಫಿಷಿಯನ್ಸಿ ಇರ್ತದೆ ಕೆಲವೊಂದು ತೋಟಗಳಲ್ಲಿ. ಇಲ್ಲಿ ಗಮನಿಸ್ಬೋದು, ಇದು ಒಂದು ಸ್ವಲ್ಪ ಬ್ಲೈಟ್ ಥರನೂ ಕಾಣಿಸ್ತದೆ. ಸೊ ಆದರೆ ಇದು ಒಂದೊಂದು ಗಿಡ ನೋಡ್ತಿರ್ಬೋದು, ಎಲ್ಲ ಒಂದೊಂದು ಗಿಡದಲ್ಲಿ ಮಾತ್ರ ಆಗಿದೆ. ಸೊ ಇದು ಬಂದು ಮೆಗ್ನೀಷಿಯಮ್ ಡಿಫಿಷಿಯನ್ಸಿಯಿಂದ ಹಿಂಗಾಗುತ್ತೆ. ಮತ್ತು ಅರ್ಲಿ ಬ್ಲೈಟ್ ಲಕ್ಷಣಗಳೂ ಅಷ್ಟೇ ನಿಮ್ಗೆ ಅದೇ ರೀತಿಯೇ ಒಂದು ಸ್ವಲ್ಪ ಕಾಣಿಸ್ಕೊಳ್ಳೋದು ಸ್ನೇಹಿತರೆ. ಸೊ ಇದೊಂದು ಇದೆಲ್ಲ ವಿಚಾರ ಆಯಿತು. ಇನ್ನು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ, ಸ್ವಲ್ಪ ಮಳೆ ಟೈಮಲ್ಲಿ ಬಂದು ತೇವಾಂಶಗಳು ಜಾಸ್ತಿ ಇರೋವಾಗ ದಯವಿಟ್ಟು ಗೊಬ್ಬರಗಳನ್ನೆಲ್ಲ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ, ನೀರು ಆಲ್ರೆಡಿ ಕುಡಿದಿರ್ತದೆ, ಅದಕ್ಕೆ ಅಜೀರ್ಣ ಆಗಿರ್ತದೆ. ಅದ್ರ ಮೇಲೆ ನೀವು ಇನ್ನೂ ಒಂದು ಸ್ವಲ್ಪ ವೆರೈಟಿ ತಿನ್ನು ಅಂತ ಕೊಟ್ಟಾಗ ಏನಾಗುತ್ತೆ, ತಿನ್ನೋಕ್ಕಾಗೋದಿಲ್ಲ ಅದ್ರ ಕೈಯಲ್ಲಿ. ಆವಾಗ ಏನಾಗುತ್ತೆ, ಅಜೀರ್ಣ ಆಗಿ ಗಿಡನೇ ಒಂದು ಸ್ವಲ್ಪ ರೋಗಕ್ಕೆ ತುತ್ತಾಗುವಂಥ ಚಾನ್ಸಸ್ ಜಾಸ್ತಿನೇ ಇರ್ತದೆ. ಸೊ ಇದೊಂದು ಮಾಹಿತಿ. ಇದನ್ನೆಲ್ಲ ಹೊರತುಪಡಿಸಿದ್ರೆ ಇನ್ನು ಮೂಲ ನಿಮಗೆ ಗೊತ್ತೇ ಇರ್ತದೆ, ರಂಗೋಲಿ ಬೀಳುತ್ತೆ, ರಂಗೋಲಿ ಎಲ್ಲ ಏನು ಅಂಥದ್ದು ಕಾಣಿಸ್ತಾ ಇಲ್ಲ. ಮತ್ತು ಊಜಿ ತೂಟ ಅಂತಾರಲ್ವ, ಸೊ ಆ ಪ್ರಾಬ್ಲಮ್ ಇರ್ತದೆ. ಈ ತೂಟನೂ ಅಷ್ಟೇ, ಈ ಎಲೆನಲ್ಲಿ ಒಂದು ಸ್ವಲ್ಪ ಎಲೆ ಫೋಲ್ಡ್ ಆಗಿರ್ತದೆ, ಅಂಥ ಎಲೆಗಳಲ್ಲಿ ಒಳಗಡೆ ರಂಗೋಲಿ ಟೈಪಲ್ಲೇ ಮೇದ್ಕೊಂಬಂದು ಕಾಯಿನ ಮೇದ್ಕೊಂಡು ಹೋಗ್ತಾ ಇರ್ತದೆ ಅದ್ರ ಪಾಡ್ಗೆ. ಅದ್ರ ಹೊಟ್ಟೆನೂ ತುಂಬಬೇಕಲ್ವಾ. ಸೊ ಅದಕ್ಕೆ ಅದ್ರ ಕೆಲಸ ಅದು ಮಾಡ್ತದೆ. ನಾವು ನಮ್ಮ ಕೆಲಸನ ನೀಟಾಗಿ ಮಾಡ್ಕೊತಾ ಇದ್ರೇ ಬೆಳೆನ ಒಂದು ಸ್ವಲ್ಪ ಇದರಲ್ಲಿ ಇಟ್ಕೊಳ್ಬೋದು. ಇನ್ನು ಇಷ್ಟೆಲ್ಲ ಹೇಳಿದ್ಮೇಲೆ, ಇನ್ನು ಫ್ರೂಟ್ ಸೆಟ್ಟಿಂಗು, ಅದೇ ಈ ಫ್ಲವರ್ ಡ್ರಾಪ್ಗೆ ಅಂತ ಹೇಳಿದ್ರೆ ಇಂಥ ಟೈಮಲ್ಲಿ ಬಂದು ಒಂದು ಸ್ವಲ್ಪ ನೋಡ್ಕೋಬೇಕು, ಗಿಡನ ಒಂದು ಸ್ವಲ್ಪ
ಬಂದಿದೆ ಅಂತ ಹೇಳ್ಬಿಟ್ಟು ಹೆವಿಯಾಗಿ ಎಳೆದೂ ಸೇರಿಸಿ ಕಟ್ಟಬಾರ್ದು. ಒಂದು ಸ್ವಲ್ಪ ದಿನ ಫ್ರೀಯಾಗಿ ಬಿಡಬೇಕು. ಫ್ರೀಯಾಗಿ ಒಂದು ಸ್ವಲ್ಪ ಈ ಥರ ಟೈಪಲ್ಲಿ ಇದ್ದಾಗೇನಾಗುತ್ತೆ, ಗಾಳಿ ಚೆನ್ನಾಗಿ ದೂರದಷ್ಟು ನಮಗೆ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಒಂದು ಸ್ವಲ್ಪ ಇಟ್ಕೊಳ್ಳುತ್ತೆ. ಇವಾಗ ಒಂದೊಂದು ಗೊಂಚಲಲ್ಲಿ ಒಂದು 3-4 ಕಾಯಿ ಒಂದಷ್ಟು ದಪ್ಪ ಆದಮೇಲೆ ಅದಾದ ನಂತರ ಎಳೆದು ಕಟ್ಟೋದು ಸೂಕ್ತ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಇದರಲ್ಲಿ ಏನಾದರೂ ಅನಿಸಿಕೆ ತಪ್ಪಾಗಿದ್ರೆ ಇದಿರಲಿ. ಇನ್ನು ನೀವು ಗಮನಿಸ್ದಂಗೆ ಇವಾಗ ಇಲ್ಲಿ ನೋಡ್ತಿರ್ಬೋದು, ಇದೆಲ್ಲ ಕಿತ್ತಾಕಿರೋದು ಏನಕ್ಕಪ್ಪ ಅಂತ ಹೇಳಿದ್ರೆ ಈ ವೈರಸ್ ಗಿಡಗಳು ಬಂದಿರ್ತದಲ್ಲ, ಸೊ ಅಂಥ ವೈರಸ್ ಗಿಡಗಳನ್ನ ಏನು ಮಾಡಿದ್ದಾರೆ ಇವರು ರಿಮೂವ್ ಮಾಡಿ ಹೊರಗಡೆನೆ ಹಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಏನಾಗಿದೆ, ಫ್ಲ್ಯಾಟಲ್ಲಿ ಇನ್ನೂ ಒಂದು ಸ್ವಲ್ಪ ವೈರಸ್ ಹತೋಟಿಯಲ್ಲಿದೆ. ಈ ವೈರಸ್ ಇನ್ಫೆಕ್ಷನ್ ಗಿಡಗಳನ್ನ ಅದೇ ರೀತಿಯೇ ಇಟ್ಕೊಂಡಾಗ ಏನಾಗುತ್ತೆ, ಸೊ ಗಿಡಗಳೆಲ್ಲ ಒಂದು ಸ್ವಲ್ಪ ಇನ್ನೊಂದಕ್ಕೆ ಇನ್ಫೆಕ್ಟ್ ಆಗೋದು, ಹಂಗೆ ತೋಟ ಪೂರ್ತಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ. ವೈರಸ್ ಬಗ್ಗೆ ನಿಮಗೇನು ಸಪ್ರೇಟಾಗಿ ಹೇಳ್ಬೇಕಾದ್ದೆಲ್ಲ ಸುಮಾರು ವಿಡಿಯೋಗಳು ಮಾಡಿರ್ತೀನಿ. ಸೊ ಅದರಲ್ಲಿ ಬಂದು ಟಾಸ್ಪೋ ವೈರಸ್, ಟೊಮೊಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಅಂತಿದೆ, ಮತ್ತು ಮೊಸಾಯಿಕ್ ವೈರಸ್ಸು ಅಂತ, ಮತ್ತು ಲೀಫ್ ಕರ್ಲ್ ವೈರಸ್ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಇರ್ತದೆ. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಇಟ್ಕೋಬೇಕು. ಇನ್ನೊಂದು ವಿಚಾರ ನೋಡೋದಾದರೆ ಇಲ್ಲಿ ಲೀಫ್ ಕರ್ಲ್ ವೈರಸ್ಸು ಒಂದು ಗಿಡದಲ್ಲಿ ಇದೆ, ನೋಡೋಣ ಬನ್ನಿ. ಈಗ ನೋಡ್ತಿರ್ಬೋದು, ಇದು ಬಂದು ಲೀಫ್ ಕರ್ಲ್ ವೈರಸ್ಸು. ಈ ಗಿಡದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಗಿಡದಲ್ಲಿ ರಸ ಇರೋ ಕೀಟಗಳ ಕುಂತು ಇನ್ನೊಂದು ಗಿಡಕ್ಕೆ ಹೋಗಿ ಸ್ಪ್ರೆಡ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ರಸ ಇರೋ ಕೀಟಗಳನ್ನ ಒಂದು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಎಲ್ಲರಿಗೂ ಸ್ನೇಹಿತರೆ. ಇನ್ನು ಗಿಡದ ಹೈಟ್ ವಿಚಾರಕ್ಕೆ ಬಂದಾಗ, ಈಗ ಆಲ್ಮೋಸ್ಟ್ ಒಂದು 3.5-4 ಅಡಿ ಅಷ್ಟು ಇದೆ ಹೈಟು. ಇನ್ನೊಂದು ಸ್ಟೆಪ್ಪು ಬೇಕಾದರೆ ನೀಟಾಗಿ ಮೇಂಟೈನ್ ಮಾಡಿದ್ರೆ, ಈ ಹೊಸ ಚಿಗುರುಗಳನ್ನ ಕಟ್ಟಿದ್ದೇ ಆದರೆ ಇನ್ನೂ ಒಂದು ಸ್ವಲ್ಪ ಮೇಲೆ ಬೆಳವಣಿಗೆ ಆಗೋ ಚಾನ್ಸ್ ಎಲ್ಲ ಇದೆ. ಸೊ ಇದೊಂದು ಮಾಹಿತಿ ಆಯಿತು. ಇನ್ನೇನಾದರೂ ಎಕ್ಸೆಸಿವ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಇಷ್ಟು ಮಾಹಿತಿ ನಿಮಗೋಸ್ಕರ ಸುಮ್ಮನೆ ಒಂದು ಕೊಡೋಣ, ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ ಎಲ್ಲರಿಗೂ.